ಇನ್ನು ವಿಧಾನಸಭೆಯಲ್ಲಿ ನಿನ್ನೆ ಸಿಎಂ ಸಿದ್ದರಾಮಯ್ಯ ಮನ್ರೇಗಾ ಹೆಸರನ್ನ ಬದಲಾಯಿಸಿ ತಂದಿರುವ ವಿಬಿ ರಾಮ್ಜಿ ಕಾಯ್ದೆ ವಿರುದ್ಧ ನಿರ್ಣಯವನ್ನ ಮಂಡಿಸಿದರು. ಈ ವೇಳೆ ಆಡಳಿತ ಪಕ್ಷ ವಿಪಕ್ಷದ ಮಧ್ಯೆ ಭಾರಿ ಗಲಾಟೆ ನಡೆಯಿತು. ನೋಟಿಸ್ ಕೊಡದೆ ನಿರ್ಣಯ ಮಂಡಿಸ್ತಾ ಇದ್ದೀರಿ ಅಂತ ಬಿಜೆಪಿ ನಾಯಕರು ಪಾಯಿಂಟ್ ಆಫ್ ಆರ್ಡರ್ ಎತ್ತಿದ್ರು. ಗದ್ದಲದಿಂದ ಕೆಲ ಕಾಲ ಕಲಾಪವನ್ನು ಮುಂದೂಡಲಾಯಿತು. ಬಳಿಕ ನಿರ್ಣಯದ ಬಗ್ಗೆ ಚರ್ಚೆಯಲ್ಲಿ ಮಾತನಾಡಿದ ಸಿಎಂ, ಮನ್ರೇಗಾ ಯೋಜನೆ ಮರು ಜಾರಿಗೆ ತರಬೇಕು, ಜನರ ಉದ್ಯೋಗದ ಹಕ್ಕನ್ನು ಪುನರ್ ಸ್ಥಾಪಿಸಬೇಕು ಅಂತ ನಿರ್ಣಯ ತಂದಿದ್ದೇವೆ. ಈ ನಿರ್ಣಯವನ್ನು ಕೇಂದ್ರಕ್ಕೆ ಕಳಿಸುವುದಾಗಿ ಸಿಎಂ ಹೇಳಿದ್ದಾರೆ. ನಮ್ಮ ಬೇಡಿಕೆ ಏನಪ್ಪಾ ಅಂತಂದ್ರೆ, ವಿಕಸಿತ್ ಭಾರತ್ ಗ್ರಾಮ್ಜಿ ಕಾಯ್ದೆಯನ್ನು ರಾಮ್ಜಿ ಕಾಯ್ದೆಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸಬೇಕು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮರು ಜಾರಿಗೊಳಿಸಬೇಕು. ಜನರ ಉದ್ಯೋಗದ ಹಕ್ಕನ್ನು ಪುನರ್ ಸ್ಥಾಪಿಸಬೇಕು. ಪಂಚಾಯಿತಿಗಳ ಸ್ವಯಂ ಆಡಳಿತದ ಹಕ್ಕನ್ನು ಮರುಸ್ಥಾಪಿಸಬೇಕು. ದೇಶಾದ್ಯಂತ ದಿನಕ್ಕೆ 400 ರುಗಳ ಕನಿಷ್ಠ ವೇತನ ನೀಡಬೇಕು. ಇದು ನಮ್ಮ ಬೇಡಿಕೆಗಳು ಮಾನ್ಯ ಅಧ್ಯಕ್ಷರೇ. ಅದರಿಂದ ಕೂಡಲೇ ನಾವು ರೆಸಲ್ಯೂಷನ್ ಮೂವ್ ಮಾಡಿರ್ತಕ್ಕಂಥದ್ದು, ಕೂಡಲೇ ವಿಕಸಿತ್ ಭಾರತ್ ರಾಮ್ಜಿ ಕಾಯ್ದೆಯನ್ನು ರದ್ದುಗೊಳಿಸಬೇಕು. ಇದು ನಮ್ಮ ಬೇಡಿಕೆ. ಅದಕ್ಕೋಸ್ಕರವಾಗಿ ನಾವು ಇವತ್ತು ಒಂದು ವಿಶೇಷ ಸರ್ಕಾರದಿಂದ ನಿರ್ಣಯವನ್ನು ಮಂಡಿಸಿದ್ದೀವಿ. ಇದನ್ನು ಕೂಡಲೇ ರದ್ದು ಮಾಡಿ ಅಂತಕ್ಕಂಥದ್ದು, ಮತ್ತೆ ನಮ್ಮ ಮನ್ರೇಗಾವನ್ನು ಮಾಡಬೇಕು.